ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿ ಮನ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಕೆಲವೊಂದು ಟಿಪ್ಸು ಮತ್ತು ಕೆಲವೊಂದು ಮೆಡಿಸನ್ನು ಒಂದೇ ಒಂದು ಮೆಡಿಸನ್ನ ಹೇಳ್ಕೊಡ್ತಿದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಯಾವ ರೀತಿ ಸ್ಟೋರೇಜ್ ಮಾಡಿಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಈ ಶುಂಠಿ ಮತ್ತು ಹಸಿ ಶುಂಠಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಗಲೀಜಾಗಿದೆ ಎಲ್ಲ. ಇದನ್ನೆಲ್ಲ ನೀಟಾಗಿ ಇಟ್ಕೊಂಡ್ರೆ ಎಷ್ಟು ದಿವಸನಾದರೂ ಕೂಡ ನಾವು ಸ್ಟೋರೇಜ್ ಮಾಡಿ ಇಟ್ಕೋಬೋದು. ಸೊ ಇದನ್ನ ಯಾವ ರೀತಿ ಸ್ಟೋರೇಜ್ ಮಾಡೋದು ಅಂತ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಸ್ಟೋರೇಜ್ ಬಾಕ್ಸಿಗೆ ಟಿಶ್ಯೂ ಪೇಪರ್ನ ಹಾಕ್ಕೊಂಡಿದ್ದೀನಿ. ಸೊ ಟಿಶ್ಯೂ ಪೇಪರ್ ಎಂತಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಇದು ನೀರನ್ನು ಅಬ್ಸರ್ವ್ ಮಾಡುತ್ತೆ. ಸೊ ತುಂಬ ದಿವಸ ಈ ವಸ್ತುಗಳೆಲ್ಲ ಹಾಳಾಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇದೇ ರೀತಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಶುಂಠಿ ಈ ಥರ ಎಲ್ಲನೂ ಇದೇ ರೀತಿ ಟಿಶ್ಯೂ ಪೇಪರ್ನ ಹಾಕಿ ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿಟ್ರೆ ಅದು ಟಿಶ್ಯೂ ಪೇಪರ್ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ. ಸೊ ತುಂಬ ದಿವಸನೇ ಬರುತ್ತೆ. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ನಂತರ ನಾನು ಇಲ್ಲಿ ನೋಡಿ ಹಸಿರು ಮೆಣಸಿನ್ಕಾಯಿನ ಈ ರೀತಿ ಟಿಶ್ಯೂ ಪೇಪರ್ಗೆಲ್ಲ ಹಾಕಿ ನೀಟಾಗಿ ಸ್ಟೋರೇಜ್ ಮಾಡಿಡ್ತಾ ಇದ್ದೀನಿ. ನಂತರ ಇದೇ ರೀತಿ ಶುಂಠಿನೂ ನಾನು ಹಸಿ ಶುಂಠಿ ತೊಗೊಂಡಿದ್ದೆ. ಸೊ ಇದನ್ನ ನೋಡಿ ಮೇಲ್ಗಡೆ ಇದನ್ನು ನಾನು ತೊಳೆದಿಲ್ಲ. ಇದು ನೀಟಾಗಿ ನಾನು ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಅಥವಾ ಟಿಶ್ಯೂ ಪೇಪರ್ನೇ ತೊಗೊಂಡು ನೀಟಾಗಿ ಅದ್ರ ಮೇಲಿರೋಂಥ ಮಣ್ಣನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಯಾಕೆ ಅಂತಂದರೆ ನೀವೇನಾದರೂ ಇದನ್ನು ನೀರು ಹಾಕಿ ತೊಳೆದು ಅದನ್ನು ಡ್ರೈ ಮಾಡಿ ಇಡ್ತೀನಿ ಅಂದರೆ ಅದು ಜಾಸ್ತಿ ದಿವಸ ಬರೋದಿಲ್ಲ. ಸೊ ಇದು ಮಣ್ಣು ಸ್ವಲ್ಪ ಇದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಮೇಲ್ಗಡೆ ಇರೋವಂಥ ಎಲ್ಲ ಇದೆಲ್ಲ ಹೊರಟೋಗುತ್ತೆ. ಇದು ಡ್ರೈ ಶುಂಠಿನೆಲ್ಲ ಈ ಥರ ಮಾಡೋದಕ್ಕಾಗೋದಿಲ್ಲ. ಇದು ಹಸಿ ಶುಂಠಿ ಇರೋದ್ರಿಂದ ಸ್ವಲ್ಪ ದಿವಸ ನಮಗೆ ಬರಬೇಕಲ್ವ. ಸೊ ಹಾಗಾಗಿ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದಿವಸ ಸ್ಟೋರೇಜ್ ಆಗಿ ಇಟ್ಕೋಬೋದು. ಸೊ ಇದು ನಾನು ಯಾಕೆ ಈ ಥರ ನಾನು ನೀರೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಡ್ರೈ ಮಾಡಿಬಿಟ್ಟು ಇಡ್ಬೋದು, ಬಟ್ ಅದು ತುಂಬ ದಿವಸ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ದಿವಸ ಅಂದರೆ ಉಪಯೋಗಿಸ್ಬೋದು, ಯಾವುದೇ ರೀತಿ ಕೊಳೆಯೋದಿಲ್ಲ. ಸೊ ಈ ರೀತಿ ಟಿಶ್ಯೂ ಪೇಪರ್ನ ಹಾಕಿ ನೀಟಾಗಿ ಸ್ಟೋರ್ ಮಾಡಿ ಇಡ್ಬೋದು. ಸೊ ನಂತರ ನಾನು ಇಲ್ಲಿ ಒಣ ಕೆಮ್ಮು ಮತ್ತು ಮಾಮೂಲಿ ಯಾವುದೇ ರೀತಿ ಕೆಮ್ಮಿರೋ ಅಂಥವ್ರು ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಕೆಮ್ಮಿಗೆ ರಾಮಬಾಣನೇ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಟ್ರೈ ಮಾಡಿದ್ದೀನಿ, ನೀವು ಒಮ್ಮೆ ಟ್ರೈ ಮಾಡಿ. ರಿಸಲ್ಟ್ ಒಳ್ಳೆಯದಿತ್ತು ಅಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನಿಲ್ಲಿ ಪೇರಳೆ ಹಣ್ಣು ಅಥವಾ ಸೀಬೆಹಣ್ಣು ತೊಗೊಂಡಿದ್ದೀನಿ. ಸೊ ಸೀಬೆಹಣ್ಣಿಗೆ ನಾನು ಈ ರೀತಿ ಚಾಕು ಹಾಕಿ ಒಂದು ಸ್ಟವ್ ಮೇಲೆ ಈ ರೀತಿ ಒಂದು ನೀಟಾಗಿ ಅದನ್ನು ಮೇಲ್ಗಡೆ ಸಿಪ್ಪೆನೆಲ್ಲ ನೀಟಾಗಿ ಸುಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ನಿಧಾನಕ್ಕೆ ಸಿಮ್ಮಲ್ಲಿ ಮಾಡಬೇಕು. ಕಡಿಮೆ ಹುರಿ ಇಟ್ಕೊಂಡು ಅದು ನೀಟಾಗಿ ಮೇಲ್ಗಡೆ ಸಿಪ್ಪೆನ ಈ ರೀತಿ ಬ್ಲ್ಯಾಕ್ ರೀತಿ ಬರೋ ಹಾಗೆ ನಾವು ಸುಡಬೇಕು. ಸೊ ಇದನ್ನು ಸುಟ್ಟಾದಮೇಲೆ ಇದನ್ನು ಒಂದು ಪೇಪರ್ ಮೇಲೆ ಇಟ್ಟು ನೀಟಾಗಿ ಅದನ್ನು ಮೇಲ್ಗಡೆ ಇರತಕ್ಕಂಥ ಆ ಬ್ಲ್ಯಾಕ್ನೆಲ್ಲ ನೀಟಾಗಿ ತೆಗ್ದು ಅದನ್ನು ಕಟ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ತಿನ್ನೋದ್ರಿಂದ ಸೊ ಯಾವುದೇ ರೀತಿಯಾದಂಥ ಒಣ ಕೆಮ್ಮು, ಕಾಫು, ಈ ರೀತಿ ಕೆಮ್ಮಿರೋ ಅಂಥವ್ರು ಈ ರೀತಿ ಸುಟ್ಟಿ ಇದನ್ನು ತಿನ್ನೋದ್ರಿಂದ ಕೆಮ್ಮು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಸೊ ಇದನ್ನು ಒಂದೇ ಸಾರಿ ಮಾಡಿ ಬಿಡಬಾರ್ದು. ಸೊ ಹಾಗಾಗಿ ಈ ಟಿಪ್ಸ್ನ ನೀವು ಫಾಲೋಅಪ್ ಮಾಡಿದ್ರೆ ಕೆಮ್ಮು ಅನ್ನೋದು ನಿಮ್ಮ ಹತ್ರ ಬರೋದೇ ಇಲ್ಲ. ಸೊ ನಾನು ನನಗೆ ತುಂಬ ಕೆಮ್ಮಿದ್ದರಿಂದ ನಾನು ಈ ರೀತಿ ಸುಟ್ಟಿ ಇದನ್ನು ಆಗಾಗ ನನಗೆ ಒಂದೊಂದು ಟೈಮು ನಾನು ಈ ರೀತಿ ಮಾಡ್ಕೊಂಡು ತಿಂತೀನಿ. ಸೊ ಕೆಮ್ಮು ನನಗೆ ಏನಾದರೂ ತಿಂದರೆ ಕಾಫಿ, ಟೀ ಆ ಥರ ಕುಡಿದ್ರೆ ಇಮಿಡಿಯೇಟ್ಲಿ ಕೆಮ್ಮು ಸ್ಟಾರ್ಟ್ ಆಗ್ತಿತ್ತು. ಸೊ ಈ ರೀತಿ ಮಾಡಿದ್ರಿಂದ ನನಗೆ ಕೆಮ್ಮು ಅನ್ನೋದು ನನಗೆ ಇವಾಗ ಕಡಿಮೆ ಆಗಿದೆ, ಫುಲ್ಲು ಕಡಿಮೆ ಆಗಿದೆ. ಕೆಮ್ಮು ಅನ್ನೋದೇ ಇಲ್ಲ. ಸೊ ಇವಾಗ ನಾನು ಏನು ಬೇಕಾದರೂ ತಿನ್ಬೋದು. ಸೊ ನೀವು ಒಮ್ಮೆ ಕೂಡ ಟ್ರೈ ಮಾಡಿ, ಈ ಟಿಪ್ಸ್ನ ಫಾಲೋಅಪ್ ಮಾಡಿ. ನಿಜ ಇದು ಒಳ್ಳೆಯ ಒಂದು ರಿಸಲ್ಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಡ್ರೈ ಕೆಮ್ಮಿರೋರು ಇದಂತೂ ನಿಜಾಗ್ಲೂ ತಿಂದರೆ ಸೊ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಸೊ ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.